ಸುದ್ದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಪೊಲೀಸ್ ಎನ್ಕೌಂಟರ್ ಅಂತ ಆರಂಭವಾದದ್ದು 2006ರಲ್ಲಿ. ಅದಕ್ಕಿಂತ ಮೊದಲು ಪೊಲೀಸರು ಗುಂಡು ಹಾರಿಸಿ ಅಪರಾಧಿಗಳನ್ನು ಕೊಂದಂತಹ ಉದಾಹರಣೆಗಳಿಲ್ಲ. ಆ ಎನ್ಕೌಂಟರ್ ನಡೆದ ಬಳಿಕ ಮತ್ತೊಂದು ವರ್ಷದಲ್ಲಿ ಮತ್ತೆ 2 ಎನ್ಕೌಂಟರ್ಗಳು ನಡೆದಿದೆ. ಆದರೆ ಮೊದಲ ಎನ್ಕೌಂಟರ್ ಇವತ್ತಿಗೂ ನೆನಪಿಗೆ ಉಳಿಯುವಂಥದ್ದು. 2002ರಿಂದ ಮೊದಲುಗೊಂಡು 2006ರವರೆಗೆ ಮಂಗಳೂರಿನಲ್ಲಿ ಉದ್ಯಮಿಗಳಿಗೆ ನಡುಕ ಆರಂಭವಾಗಿತ್ತು. ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಅತ್ಯಂತ ಉತ್ತುಂಗದಲ್ಲಿದ್ದಂತಹ ಸಂದರ್ಭ. ಆಗ ವಿದೇಶದಲ್ಲಿ ಕುಳಿತಿದ್ದಂತಹ ಭೂಗತ ಪಾತಕಿಗಳು ಉದ್ಯಮಿಗಳ ನಂಬರ್ಗಳಿಗೆ, ಅಂದರೆ ಮೊಬೈಲ್ ನಂಬರ್ಗಳಿಗೆ ಮಧ್ಯರಾತ್ರಿಯ ವೇಳೆಗೆ ಕರೆ ಮಾಡುತ್ತಿದ್ದರು. ರಾತ್ರಿ ವೇಳೆ ಫೋನ್ ಬಂದರೆ ಎತ್ತಲಾರದಂತಹ ಸ್ಥಿತಿಯಲ್ಲಿ ಉದ್ಯಮಿಗಳು ಇದ್ದರು. ಪೊಲೀಸರಿಗೆ ದೂರು ನೀಡಿದರೆ ಸರಿಯಾದ ರೀತಿಯಲ್ಲಿ ಕ್ರಮಗಳು ಆಗುತ್ತಾ ಇರಲಿಲ್ಲ. ಅಂದರೆ ಭೂಗತ ಜಗತ್ತಿನ ಪಾತಕಿಗಳು ದೂರವಾಣಿ ಕರೆ ಮಾಡ್ತಾ ಇದ್ದದ್ದು ನೋ ನಂಬರ್ ಸಿಮ್ಮಿನಿಂದ, ಅಂದರೆ ಸ್ಯಾಟಲೈಟ್ ಆಧಾರಿತ ಫೋನ್ಗಳಿಂದ ಅಥವಾ ಇಂಟರ್ನೆಟ್ ಕಾಲ್ಗಳ ಮೂಲಕ ಕರೆ ಮಾಡ್ತಾ ಇದ್ರು. ಅದರ ಜಾಡು ಹಿಡಿಲಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪೊಲೀಸರು ವಿವಿಧ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದರಾದರೂ ಸಹ ಯಾವುದೇ ಫಲ ನೀಡಿರಲಿಲ್ಲ. ಸಾಮಾನ್ಯವಾಗಿ ಪೊಲೀಸರು ಇಂತಹ ಸಂದರ್ಭಗಳಲ್ಲಿ ಫೀಲ್ಡ್ನಲ್ಲಿರುವಂತಹ ರೌಡಿಗಳನ್ನು ಬೆನ್ನತ್ತುತ್ತಾರೆ. ಅವರಿಗೂ ವಿದೇಶದಲ್ಲಿ ಕುಳಿತುಕೊಂಡಿರುವಂತಹ ಭೂಗತ ಪಾತಕಿಗಳಿಗೂ ಸಂಪರ್ಕ ಇದೆಯಾ ಅಂತ ಹೇಳಿ ಪರಿಶೀಲನೆ ಮಾಡ್ತಾರೆ. ಆದರೆ ಅಂತ ಯಾವುದೇ ಸುಳಿವುಗಳು ಪೊಲೀಸರಿಗೆ ಲಭ್ಯ ಆಗ್ತಾ ಇರಲಿಲ್ಲ. 2006ರಲ್ಲಿ ಬಂದರು ಪೊಲೀಸ್ ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು PA ಹೆಗಡೆ ಅವರು. ಅವರ ನೇತೃತ್ವದಲ್ಲಿ ರೌಡಿ ನಿಗ್ರಹ ದಳ ಇತ್ತು. SI ನಾರಾಯಣ ಬೈಂದೂರು ಮತ್ತವರ ಸಿಬ್ಬಂದಿಗಳು ಆ ದಳದಲ್ಲಿ ಕೆಲಸ ಮಾಡ್ತಾ ಇದ್ರು. ಮಂಗಳೂರು ನಗರದ ರೌಡಿಗಳ ಸಂಪೂರ್ಣ ವಿವರಗಳು ಅವರ ಬಳಿ ಇತ್ತು. 100 ಮಂದಿ ರೌಡಿಗಳನ್ನು ಹೆಡಬುರಿ ಕಟ್ಟಿದಂತಹ ಕೀರ್ತಿ ಇದ್ದರೆ ಆ ರೌಡಿ ನಿಗ್ರಹ ದಳಕ್ಕೆ. ಆರಂಭದಲ್ಲಿ ಈ ರೌಡಿ ನಿಗ್ರಹ ದಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಮತ್ತು ಇನ್ಸ್ಪೆಕ್ಟರ್ ಆಗಿದ್ದವರು ಜಯಂತ್ ವಿ ಶೆಟ್ಟಿ ಅವರು, KC ಅಶೋಕನ್ ಅವರು ವರ್ಗಾವಣೆ ಆದ ನಂತರ ಬಂದರ್ ಠಾಣೆಯಲ್ಲಿ ಯಾರು ಇನ್ಸ್ಪೆಕ್ಟರ್ ಆಗಿರ್ತಾರೋ ಅವರು ಆ ದಳಕ್ಕೆ ಮುಖ್ಯಸ್ಥರಾಗ್ತಾ ಇದ್ರು. ತದನಂತರ ಬಂದರ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತ PA ಹೆಗ್ಡೆ ಅವರು 2006ರಲ್ಲಿ ಅದಕ್ಕೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಶಿಸ್ತುಬದ್ಧವಾಗಿ ತಂಡವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ರು. ಅವರಿಗೂ ತಲೆನೋವು ತಂದಂತಹ ಪ್ರಕರಣ ಅಂತ ಹೇಳಿದ್ರೆ, ವಿದೇಶದಲ್ಲಿ ಕುಳಿತು ದೂರವಾಣಿ ಕರೆ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡುತ್ತಿದ್ದಂತಹ ಭೂಗತ ಪಾತಕಿಗಳ ನಡೆಯನ್ನು ಗುರುತಿಸುವುದು ಇದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಆ ತಂಡಕ್ಕೆ ಸಿಕ್ಕಿದಂತಹ ಮಾಹಿತಿಯ ಆಧಾರದಲ್ಲಿ ಮಂಗಳೂರಿನಲ್ಲಿ ವಿದ್ಯಾರ್ಜನೆಗಾಗಿ ಬಂದಿದ್ದಂತ ಕೆಲವು ವಿದ್ಯಾರ್ಥಿಗಳನ್ನ, ಅದು ಸಹ ಕೇರಳ ಮೂಲದ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದುಕೊಂಡಿತ್ತು. ಅವರನ್ನು ಇಂಟ್ರಾಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಕೇರಳ ಮೂಲದ ಪಾತಕಿಯೊಬ್ಬನ ಸಂಪರ್ಕ ಇರುವುದು ಗೊತ್ತಾಗಿತ್ತು. ಆತನ ಹೆಸರು ಶಾಜಿ ಯಾನೆ ಡೇವಿಡ್ ಅಂತ ಹೇಳಿ. ಕಾಸರಗೋಡು ಸಮೀಪದ ಬೇಕಲದಲ್ಲಿ ಕೊಲೆ ಪ್ರಕರಣವೊಂದರಲ್ಲಿ ಸಿಲುಕಿಕೊಂಡು ತದನಂತರ ಪೊಲೀಸ್ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆದಂತಹ ಗಿರಾಕಿ. ಕೇರಳದಲ್ಲಿ ಆತನ ಮೇಲೆ ಸುಮಾರು 15 ಪ್ರಕರಣಗಳು ದಾಖಲಾಗಿದೆ. ಇಂತಹ ಒಬ್ಬ ಪಾತಕಿ ಕೇರಳದಿಂದ ಮಂಗಳೂರಿಗೆ ಬಂದು ಉದ್ಯಮಿಗಳನ್ನು ಬೆದರಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ. ಅದರಲ್ಲೂ 2 ಕಡೆಗಳಲ್ಲಿ ಗುಂಡು ಹಾರಾಟ ನಡೆಸಿದ್ದಾನೆ ಎನ್ನುವಂತಹ ಮಾಹಿತಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಂತಹ
ಕೇರಳ ಮೂಲದ ವಿದ್ಯಾರ್ಥಿಗಳ ವಿಚಾರಣೆ ವೇಳೆಗೆ ಬಯಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿದ್ದದ್ದು ಅಂದರೆ ಮಂಗಳೂರಿನ ಬೆಂದೂರುವೆಲ್ಲಲ್ಲಿ ಇದ್ದಂತಹ ರೋಹನ್ ಕಾರ್ಪೊರೇಷನ್ ಎಂಬ ಭೂ ವ್ಯವಹಾರ ಸಂಸ್ಥೆಯ ಬಾಗಿಲಿಗೆ ಗುಂಡು ಹೊಡೆದಂತಹ ಪ್ರಕರಣ. ಅದೂ ಅಲ್ಲದೆ ಸೋಜಾ ಸ್ಟೀರಿಯೋನಿಕ್ಸ್ ಎನ್ನುವ ಅಂಗಡಿಯ ಮಾಲೀಕರಾದಂತಹ ಆಲ್ಬರ್ಟ್ ಡಿಸೋಜಾ ಎಂಬವರನ್ನು ಅಡ್ಡಗಟ್ಟಿ ಅವರ ಮೇಲೆ ಗುಂಡು ಹಾರಿಸಿದಂತಹ ಪ್ರಕರಣ. ಅವರ ಸೊಂಟದ ಭಾಗಕ್ಕೆ ಗುಂಡು ತಗಲಿದ್ದರಿಂದ ಅವರು ಹಲವು ವರ್ಷಗಳ ಕಾಲ ಬೆಡ್ ರಿಡನ್ ಆಗಿ ಇದ್ದರು. ಈ ಎರಡು ಪ್ರಕರಣಗಳು ಅತ್ಯಂತ ಪ್ರಮುಖವಾದದ್ದು. ಆದ್ದರಿಂದಾಗಿ ಆ ಗುಂಡು ಹಾರಾಟ ನಡೆಸಿದಂತಹ ವ್ಯಕ್ತಿ ಕೇರಳ ಮೂಲದ ಸಾಜಿಯಾನೆ ಡೇವಿಡ್ ಎನ್ನುವುದಂತೂ ಪೊಲೀಸರಿಗೆ ಖಚಿತವಾಗಿತ್ತು. ಆದರೆ ಇವನ ಸಂಪರ್ಕವನ್ನು ಹೇಗೆ ಪತ್ತೆ ಹಚ್ಚುವುದಂತ ನೋಡಿದಾಗ ಆತನಿಗೆ ಮಂಗಳೂರಲ್ಲಿ ಕೆಲವೊಂದು ಸಂಪರ್ಕಗಳಿತ್ತು. ಆ ಸಂಪರ್ಕಗಳಲ್ಲಿ ಪ್ರಮುಖವಾದಂತಹ ಸಂಪರ್ಕ ಅಂತ ಹೇಳಿದ್ರೆ ಧರ್ಮೇಂದ್ರ ಶೆಟ್ಟಿ ಎನ್ನುವರದ್ದು. ಈ ಧರ್ಮೇಂದ್ರ ಶೆಟ್ಟಿ ಮಂಗಳೂರಿನ ಹಂಪನಕಟ್ಟೆಯ ಮಿಲಾಗ್ರಿಸ್ ಕ್ರಾಸ್ ರೋಡಿನಲ್ಲಿ ಇದ್ದಂತಹ ಶೆಟ್ಟಿ ಟ್ರೇಡರ್ಸ್ ಎನ್ನುವಂತಹ ಸಂಸ್ಥೆಯ ಮಾಲೀಕರ ಮಗ. ಎಂ.ಆರ್. ಶೆಟ್ಟಿ ಅಂತ ಹೇಳಿ ಶೆಟ್ಟಿ ಟ್ರೇಡರ್ಸ್ನ ಮಾಲೀಕ. ಉತ್ತಮ ಜನಾನುರಾಗಿ ವ್ಯಕ್ತಿತ್ವ. ಅವರ ವ್ಯವಹಾರ ಒಳ್ಳೆಯ ರೀತಿಯಲ್ಲಿ ನಡೆಯಿತು. ಕಾಸ್ಮೆಟಿಕ್ ಐಟಮ್ಗಳು ಮತ್ತು ಇತರ ಐಟಮ್ಗಳ ಮಾರಾಟ ಮಳಿಗೆ ಆಗಿತ್ತು. ಮಂಗಳೂರಲ್ಲಿ ಯಾವುದಾದ್ರೂ ಒಂದು ವಸ್ತು ಎಲ್ಲಿಯಾದ್ರೂ ಸಿಗದಿದ್ರೆ ಶೆಟ್ಟಿ ಟ್ರೇಡರ್ಸ್ ಅಲ್ಲಿ ಸಿಗ್ತದೆ ಎನ್ನುವಂತರ ಮಟ್ಟಿಗೆ ಆ ಸಂಸ್ಥೆಯ ಹೆಸರು ಇತ್ತು. ಅಂತಹ ಎಂ.ಆರ್. ಶೆಟ್ಟಿ ಅವರು ಜನತಾದಳದ ಮುಖಂಡರಾಗಿದ್ದರು. ರಾಜ್ಯದಲ್ಲಿ ಜನತಾದಳ ಸರ್ಕಾರ ಇದ್ದಾಗ, ಅಂದರೆ ದೇವೇಗೌಡರ ಸರ್ಕಾರ, ಜೆ.ಎಚ್. ಪಟೇಲ್ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಗಳೂರಲ್ಲಿ ಜನತಾದಳದ ಪ್ರಮುಖರಲ್ಲಿ ಒಬ್ಬರಾಗಿದ್ದರು ಎಂ.ಆರ್. ಶೆಟ್ಟಿ. ಅಂತಹ ಎಂ.ಆರ್. ಶೆಟ್ಟಿ ಅವರ ಮಗನೇ ಈ ಧರ್ಮೇಂದ್ರ ಶೆಟ್ಟಿ. ಈ ಧರ್ಮೇಂದ್ರ ಶೆಟ್ಟಿ ಮಂಗಳೂರಿನ ಕಂಕನಾಡಿಯಲ್ಲಿ ಒಂದು ಕಚೇರಿ ಹೊಂದಿದ್ದು. ಅವರ ವ್ಯವಹಾರ ಏನು ಅಂತ ಹೇಳಿದರೆ, ಖಾಸಗಿ ಫೈನಾನ್ಸ್ ಕಂಪನಿಗಳು ನೀಡಿದಂತಹ ಸಾಲ ಮರುಪಾವತಿ ಆಗದೇ ಇದ್ದಲ್ಲಿ ಅದನ್ನು ರಿಕವರಿ ಮಾಡುವಂತಹ ಒಂದು ಸಂಸ್ಥೆ. ಸಾಮಾನ್ಯವಾಗಿ ವಾಹನಗಳಿಗೆ ಸಾಲ ಕೊಡುತ್ತಿದ್ದಂತಹ ಖಾಸಗಿ ಫೈನಾನ್ಸ್ ಸಂಸ್ಥೆಗಳು ಸಾಲ ರಿಕವರಿಗಾಗಿ ಒಂದು ಯಾವುದಾದ್ರೂ ತಂಡವನ್ನು ನೇಮಿಸಿಕೊಳ್ತಾ ಇದ್ದರು. ಅಂತಹ ತಂಡವನ್ನೇ ಮುನ್ನಡೆಸುತ್ತಿದ್ದು ಧರ್ಮೇಂದ್ರ ಶೆಟ್ಟಿ. ಧರ್ಮೇಂದ್ರ ಶೆಟ್ಟಿ ಅವರ ಬಳಿಯಲ್ಲಿ ಒಂದು 15 ಮಂದಿ ನಿರುದ್ಯೋಗಿ ಹುಡುಗರಿದ್ರು. ಅವರಿಗೆಲ್ಲ ಅವರು ಉದ್ಯೋಗ ಕೊಟ್ಟಿದ್ರು. 2 ವೀಲರ್ ಅನ್ನು ಎತ್ತಿಕೊಂಡು ಬಂದರೆ 3,000, 4 ವೀಲರ್ ಅನ್ನು ಎತ್ತಿಕೊಂಡು ಬಂದರೆ 6,000, ಲಾರಿ, ಬಸ್ಸು ಇತ್ಯಾದಿಗಳನ್ನು ಎತ್ತಿಕೊಂಡು ಬಂದರೆ 8,000, ಈ ರೀತಿಯ ದರಗಳು ಇತ್ತು. ಅದು ಸಾಲ ಬಾಕಿ ಇಟ್ಟವನ ಅಕೌಂಟಿಗೆ ಜಮೆ ಆಗುತ್ತಿತ್ತು. ಇಂತಹ ವ್ಯವಹಾರ ಮಾಡುತ್ತಿದ್ದಂತಹ ಧರ್ಮೇಂದ್ರ ಶೆಟ್ಟಿ ಅವರಿಗೆ ಸಂಪರ್ಕ ಇದ್ದವನ್ನೇ ಈ ಸಾಜಿ ಎನ್ನುವುದು ಪೊಲೀಸರಿಗೆ ಖಚಿತವಾಯಿತು. ಧರ್ಮೇಂದ್ರ ಶೆಟ್ಟಿ ಅವರನ್ನು ಅಷ್ಟು ಸುಲಭದಲ್ಲಿ ಪೊಲೀಸರು ಟಚ್ ಮಾಡುವ ಹಾಗೆ ಇಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಮಂಗಳೂರಿನ ಪ್ರಸಿದ್ಧ ಉದ್ಯಮಿಯೊಬ್ಬರ ಮಗ. ಅವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸುಗಳು ಇಲ್ಲ. ವೆಹಿಕಲ್ ರಿಕವರಿ ಏಜೆಂಟ್ ಆಗಿದ್ದರೂ ಸಹ ಕಾನೂನು ಮೀರಿ ಅವರು ವಾಹನವನ್ನು ಜಪ್ತಿ ಮಾಡ್ತಾ ಇರಲಿಲ್ಲ. ವಾಹನದ ಚಾಲಕರಿಗೆ ಹಲ್ಲೆ ಮಾಡ್ತಾ ಇರಲಿಲ್ಲ. ಸುಲಭದಲ್ಲಿಯೇ ಸಮಜಾಯಿಸಿ ಮಾಡಿ ವಾಹನವನ್ನು ತೆಗೆದುಕೊಂಡು ಬಂದು ಯಾರ್ಡಲ್ಲಿ ಇಟ್ಟುಕೊಳ್ತಿದ್ರು. ಇಂತಹ ಕಾರಣಗಳಿಂದ ಧರ್ಮೇಂದ್ರ ಶೆಟ್ಟಿ ಅವರನ್ನ ಪೊಲೀಸರಿಗೆ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಆದರೂ ಭೂಗತ ಜಗತ್ತಿನ ಕೊಂಡಿಯನ್ನು ಕತ್ತರಿಸಬೇಕು ಎನ್ನುವ ನಿಟ್ಟಿನಲ್ಲಿ ರೌಡಿ ನಿಗ್ರಹ ದಳದ ಎಸ್ಐ ಆಗಿದ್ದಂತಹ ಬಿ ಎ ಹೆಗಡೆ ಮತ್ತವರ ಸಿಬ್ಬಂದಿಗಳು ಧರ್ಮೇಂದ್ರ ಶೆಟ್ಟಿ ಅವರನ್ನು ಉಪಾಯದಿಂದ ಕರೆಸಿ ಹಂಪನಕಟ್ಟೆಯ ಪ್ರತಿಷ್ಠಿತ ವಸತಿ ಗೃಹದ ರೂಮಲ್ಲಿ ಕುಳ್ಳಿರಿಸಿ ಮಾತುಕತೆ ನಡೆಸಿದರು. ಪೊಲೀಸರ ಮಾತುಕತೆಗಳು ಯಾವ ರೀತಿಯಾಗಿ ಇರಬಹುದು. ಆ ರೀತಿಯ ಮಾತುಕತೆ ನಡೆಸಿದಾಗ
ಧರ್ಮೇಂದ್ರ ಶೆಟ್ಟಿ ಸಹಜವಾಗಿಯೇ ಮೆತ್ತಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಎಲ್ಲ ವಿಚಾರಗಳು ಗೊತ್ತಿತ್ತು. ಆದ್ದರಿಂದಾಗಿ ಪ್ರಶ್ನೆ ಕೇಳಿದಕ್ಕೆ ಉತ್ತರ ನೀಡದ ಸ್ಥಿತಿಯಲ್ಲಿ ಧರ್ಮೇಂದ್ರ ಶೆಟ್ಟಿ ಇರಲಿಲ್ಲ. ಅದರಿಂದ ಉತ್ತರ ಹಾಗೆ ಧರ್ಮೇಂದ್ರ ಶೆಟ್ಟಿಯವರ ಮೂಲಕವೇ ಕೇರಳದಿಂದ ಸಾಜಿಯನ್ನು ಸಂಪರ್ಕ ಮಾಡಿದರು ಪೊಲೀಸರು. ಸಾಜಿ ಯಾವುದೋ ಒಂದು ಡೀಲ್ ಇದೆ ಎಂದು ಧರ್ಮೇಂದ್ರ ಶೆಟ್ಟಿ ಹೇಳಿದ್ದಕ್ಕೆ ಒಪ್ಪಿಕೊಂಡು ಬಂದರು. ಬಂದಾಗ ಪೊಲೀಸರಿಗೆ ಸ್ಪಷ್ಟವಾದ ಮಾಹಿತಿ ಇತ್ತು, ಶಾಜಿ 2 ವೀಲರ್ನಲ್ಲಿ ಬರ್ತಾ ಇದ್ದಾರೆ. ತಕ್ಷಣ ಪೊಲೀಸರು ಪಂಪ್ವೆಲ್ ಬಳಿ ಸಾಜಿಗಾಗಿ ವೇಟ್ ಮಾಡಿದ್ರು. ಸಾಜಿ ಬಂದ, ಪೊಲೀಸರನ್ನು ಕಂಡು ತಿರುಗಿಸಿ ಹೋದ. ಪೊಲೀಸರು ಬೆನ್ನಟ್ಟಿದ್ರು. ಉಳ್ಳಾಲ ಸೇತುವೆಯಿಂದ ಸ್ವಲ್ಪ ಮುಂದಕ್ಕೆ ಲೆಫ್ಟ್ಗೆ ಮಂಕಾಳಿ ಪಡಪಿಗೆ ಹೋಗುವ ರಸ್ತೆ ಇದೆ. ಆ ರಸ್ತೆಯಲ್ಲಿ ಸಾಜಿಯನ್ನು ಅಡ್ಡಗಟ್ಟಿ ಅಲ್ಲಿ ಆತನ ಎದೆಗೆ ಗುಂಡಿಕ್ಕಿದ್ರು. ಮುಂಜಾನೆ ವೇಳೆ ಈ ಘಟನೆ ನಡೆದಿತ್ತು. ಸಾಜಿ ಎನ್ಕೌಂಟರ್ ಆಯಿತು. ಮಂಗಳೂರಿನ ಪೊಲೀಸ್ ಇತಿಹಾಸದಲ್ಲಿ ಅದು ಮೊದಲ ಎನ್ಕೌಂಟರ್ ಎಂದು ದಾಖಲಾಗಿದೆ. ಅದು ಸಹ ಭೂಗತ ಜಗತ್ತಿಗೆ ಸಂಬಂಧಿಸಿದೆ. ಈ ಸಾಜಿ ವಿದೇಶದಲ್ಲಿ ಕುಳಿತಿದ್ದಂತಹ ಬನ್ನಂಜೆ ರಾಜನೊಂದಿಗೆ ನೇರ ಸಂಪರ್ಕದಲ್ಲಿದ್ದಂತಹ ಶೂಟರ್. ಆತನ ಸೂಚನೆಯಂತೆ ಸಾಜಿ ಮಂಗಳೂರಿಗೆ ಬಂದು ಬೇರೆ ಬೇರೆ ಕಡೆಗಳಲ್ಲಿ ಉದ್ಯಮಿಗಳನ್ನು ಟಾರ್ಗೆಟ್ ಮಾಡಿ ಫೈರ್ ಮಾಡಿ ಭಯ ಹುಟ್ಟಿಸಿ ಹೋಗುತ್ತಾ ಇದ್ದ. ಎಲ್ಲಿಯೂ ಹತ್ಯೆ ಆಗಿಲ್ಲ, ಗಾಯಗಳಾಗಿಲ್ಲ. ಆತನ ಉದ್ದೇಶ ಕೇವಲ ಭಯ ಹುಟ್ಟಿಸುವುದು ಮಾತ್ರ. ಭಯ ಹುಟ್ಟಿದ ಉದ್ಯಮಿಗೆ ತಕ್ಷಣ ಬನ್ನಂಜ ರಾಜನ ಕಾಲ್ ಬರ್ತಾ ಇತ್ತು, ಇದು ಸ್ಯಾಂಪಲ್, ಇನ್ನು ಬೇರೆ ಇದೆ. ಉದ್ಯಮಿ ನಡುಗಿ ಹೋಗ್ತಾ ಇದ್ದ. ಪೊಲೀಸರಿಗೆ ದೂರು ಕೊಟ್ಟರೆ ಸರಿಯಾದ ಸ್ಪಂದನೆ ಸಿಗ್ತಾ ಇರಲಿಲ್ಲ. ಆದ್ದರಿಂದ ಉದ್ಯಮಿಗಳು ಬೇರೆ ಮೂಲದಿಂದ ರಾಜಿಯಾಗಲು ಯತ್ನ ಮಾಡ್ತಿದ್ರು. ಆಗ ಪ್ರವೇಶ ಪಡ್ತಿದ್ದದ್ದು ಧರ್ಮೇಂದ್ರ ಶೆಟ್ಟಿ. ಯಾಕಂದ್ರೆ ಅವರು ಉದ್ಯಮಿಯೊಬ್ಬರ ಮಗ. ಅದರಿಂದಾಗಿ ಈ ಮೂಲಕ ವ್ಯವಹಾರಗಳು ನಡೀತಿತ್ತು. ಅಂತೂ ಇಂತೂ ಆ ಭೂಗತ ಜಗತ್ತಿನ ಕೊಂಡಿಯನ್ನು ಕತ್ತರಿಸಿದಂಥ ಕೀರ್ತಿ ಮಂಗಳೂರಿನ ರೌಡಿ ನಿಗ್ರಹ ದಳಕ್ಕೆ. ಇದೆಲ್ಲ ಯಾಕೆ ನೆನಪಾಯ್ತು ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಧರ್ಮೇಂದ್ರ ಶೆಟ್ಟಿ ಅರ್ಬುದ ರೋಗದಿಂದ ಬಾಧಿತರಾಗಿ ಅಸುನೀಗಿದ್ದಾರೆ. ಆ ಸಂದರ್ಭದಲ್ಲಿ ಇದೆಲ್ಲ ಹಳೆಯ ಕಥೆಗಳು ನೆನಪಾಯಿತು ಅಷ್ಟೇ. ನಿರಂತರ ಸುದ್ದಿ